ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಈಸ್ ಅವರ್ 8th lesson. I hope you have gone through the 7th lesson because 7th lesson is very important here because we will be continuing from the 7th lesson actually. So ಇದು 8th lesson. 7th lesson ಮಾಡಿಲ್ಲ ಅಂದರೆ if you have not done the 7th lesson, I leave the link here for the playlist whatever we have done till now. Please go check it out. First finish ಮಾಡಿ then come to today's lesson. ಓಕೆನಾ? ಸೊ ಲೆಟ್ ಸ್ಟಾರ್ಟ್. ಲಾಸ್ಟ್ 7th ಲೆಸನಲ್ಲಿ ಏನು ಮಾಡಿದ್ವಿ ವಾಟ್ ಡಿಡ್ ವಿ ಡೂ? ಎಸ್, ಏನು ಮಾಡಿದ್ವಿ? ಸೊ ದ ಸೆಂಟೆನ್ಸಸ್ ವರ್ ರಿಲೇಟೆಡ್ ಟು ಡೆಲಿವರಿ, ಕೊರಿಯರ್ ಬೇಸಿಕಲಿ ಅಲ್ವಾ? ಸೊ ಇಲ್ಲಿ ವಿಲ್ ಡೂ ಅ ಲಿಟಲ್ ಬಿಟ್ ಆಫ್ ಅ ಕಂಟಿನ್ಯೂಷನ್. ಸೊ ಇನ್ ದ ಲಾಸ್ಟ್ ಕ್ಲಾಸ್ ವಿ ಲರ್ನ್ಡ್ ದಟ್ ಮುಂದೆ ಬನ್ನಿ, ಹಿಂದೆ ಬನ್ನಿ, ಸೊ ಕಮ್ ಫ್ರಂಟ್, ಕಮ್ ಬಿಹೈಂಡ್, ಸೊ ಐ ಆಮ್ ಔಟ್ಸೈಡ್, ಹೊರಗಿದ್ದೀನಿ. ಸೊ ವಿ ಲರ್ನ್ಡ್ ಆಲ್ ದೀಸ್ ಥಿಂಗ್ಸ್. ಸೊ ನಾನು ಮನೇಲಿಲ್ಲ, ಅಲ್ಲೇ ಇಡಿ, ಡೋರ್ ಹತ್ರ ಇಡಿ, ಸೆಕ್ಯೂರಿಟಿ ಹತ್ರ ಕೊಡಿ. ಸೊ ವಿ ಲರ್ನ್ಡ್ ದಿಸ್ ಅಲ್ವಾ? ಫೈನ್. ಸೊ ಇವಾಗ ವಿ ಆರ್ ಗೋಯಿಂಗ್ ಟು ಆ್ಯಡ್ ಫ್ಯೂ ಮೋರ್ ರಿಲೇಟೆಡ್ ಸೆಂಟೆನ್ಸಸ್. ಏನಿರುತ್ತೆ? ಓಕೆ, ಸೊ ಐ ವುಡ್ ಸೇ now you let's imagine that you are in a 5th floor or 6th floor. So you want to tell the person, please come to the 3rd floor, 5th floor, 6th floor anta alva. So how do I say it? My first sentence, please swalpa, I can directly say 3rd floor ge ಬನ್ನಿ. ಸೊ ಪ್ಲೀಸ್ ಕಮ್ ಟು ದ 3rd floor, 4th floor, ವಾಟ್ ಎವರ್ ಇಟ್ ಈಸ್. ಇಲ್ಲ ಅಂದರೆ ಇಫ್ ನಾಟ್ ಐ ಕ್ಯಾನ್ ಸೇ ಪ್ಲೀಸ್ ಸ್ವಲ್ಪ ಮೇಲೆ ಬನ್ನಿ, ಕಮ್ ಅಪ್ ಸ್ಟೇಸ್, ಮೇಲೆ ಬನ್ನಿ. ಯು ಕ್ಯಾನ್ ಡೈರೆಕ್ಟ್ಲಿ ಟೇಕ್ ದ ನೇಮ್ ಆಫ್ ದ ಫ್ಲೋರ್ ವಿಚ್ ಈಸ್ ವೆರಿ ವೆರಿ ಈಸಿ. ಸಮಟೈಮ್ಸ್ ಪೀಪಲ್ ವೋಂಟ್ ಟೇಕ್ ಅ ನೇಮ್ ಆಫ್ ದ ಫ್ಲೋರ್. they'll also say ಮೇಲೆ, ಸ್ವಲ್ಪ ಮೇಲೆ ಬನ್ನಿ, ಸ್ವಲ್ಪ 3rd floorಗೆ ಬನ್ನಿ. ಐ ವಿಲ್ ಬಿ ಇನ್ಕ್ಲೂಡಿಂಗ್ ಬೋತ್. ಮೇಲ್ ಬನ್ನಿ, 3rd floorಗೆ ಬನ್ನಿ. ಸೊ ಇನ್ಸ್ಟೆಡ್ ಆಫ್ ಅ ಮೇಲೆ ಇಟ್ ವುಡ್ ಬಿ ಮೇಲ್. ಸಿ ಇಟ್ ವಿಲ್ ಸೌಂಡ್ ಲೈಕ್ male and female. It will sound like male. Okay, so if you are comfortable writing like this, write it like this so that you can pronounce in a better way. illa andre you can write like this, ಮೇಲ್ ಬನ್ನಿ. You can also write MAIL also. So it's all about the pronunciation. ನಿಮಗೆ ಯಾವುದು ಕಂಫರ್ಟಬಲ್ ಪ್ರೊನೌನ್ಸಿಯೇಷನ್, ಚೂಸ್ ದಟ್ ವರ್ಡ್. ಸೊ ದೆರ್ ಇಸ್ ನೋ ಹಾರ್ಟ್ ಸ್ಟ್ರಕ್ಚರ್ ದಟ್ ಐ ಹ್ಯಾವ್ ಟು ಫಾಲೋ ದ ಸೇಮ್ ಥಿಂಗ್ ಅಂತ ಏನೂ ಇಲ್ಲ. ನಿಮಗೆ ಪ್ರೊನೌನ್ಸಿಯೇಷನ್ ವಿಚ್ ಈಸ್ ಈಸಿ ಅದು ಫಾಲೋ ಮಾಡಿ. ಓಕೆನಾ? ಸೊ ಇದಾಯಿತು. ಸೊ ಪ್ಲೀಸ್ ಕಮ್ ಟು ದ 3rd floor. ಆಯಿತಾ? ನೆಕ್ಸ್ಟ್ ಐ ಆಮ್ ರಿಕ್ವೆಸ್ಟಿಂಗ್, ಪ್ಲೀಸ್ ಕ್ಯಾನ್ ಯು ಕ್ಲೋಸ್ ದ ಗೇಟ್? ಪ್ಲೀಸ್ ಕ್ಲೋಸ್ ದ ಗೇಟ್ ಆ್ಯಂಡ್ ಗೋ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಗೇಟ್ ಓಪನ್ ಆಗಿಬಿಟ್ಟಿರುತ್ತೆ. ಸೊ ದೇ ಲೀವ್ ದ ಗೇಟ್ ಓಪನ್ ಆ್ಯಂಡ್ ದೇಲ್ ಗೋ. ಪೆಟ್ ಮೈಟ್ ಗೋ ಔಟ್, ಅವರ್ ಕಿಡ್ಸ್ ಮೈಟ್ ಗೋ ಔಟ್ಸೈಡ್. ಸೊ ಸಮಥಿಂಗ್ ಮೈಟ್ ಹ್ಯಾಪನ್ ಅಲ್ವಾ? ಸೊ ದಟ್ಸ್ ವೈ ವಿ ಸೇ ಪ್ಲೀಸ್ ಸ್ವಲ್ಪ ಗೇಟ್ ಕ್ಲೋಸ್ ಮಾಡಿ. ವೆರಿ ಸಿಂಪಲ್ ಆ್ಯಂಡ್ ಡೈರೆಕ್ಟ್. ಪ್ಲೀಸ್ ಸ್ವಲ್ಪ ಗೇಟ್ ಕ್ಲೋಸ್ ಮಾಡಿ. ಇಫ್ ಯು ವಾಂಟ್ ಟು ಇಂಪ್ರೊವೈಸ್ ಹಿಯರ್ ಅ ಲಿಟಲ್ ಬಿಟ್, ದೆನ್ ಮಾಡ್ಕೊಂಡು ಹೋಗಿ. ಗೇಟ್ ಕ್ಲೋಸ್ ಇನ್ಸ್ಟೆಡ್ ಆಫ್ ಅ ಮಾಡಿ, ಮಾಡ್ಕೊಂಡು ಹೋಗಿ. ಸೊ ಇನ್ ತಮಿಳ್ ಇಟ್ ವುಡ್ ಸೌಂಡ್ ಲೈಕ್ ಗೇಟ್ ಕ್ಲೋಸ್ பண்ணிட்டு போங்க, ಗೇಟ್ ಕ್ಲೋಸ್ करके जाइए. So this is how it goes in Tamil and Hindi. Okay, it is just a reference for you. So please make a note in your mother tongue. At that time you will be able to understand the additional words. Okay, we are not going to discuss the heavy grammar here. So direct word ashte. Okay, please gate close ಮಾಡಿ, please gate close ಮಾಡ್ಕೊಂಡು ಹೋಗಿ. 2 versions. Okay na? So first I asked them to come to the upstairs. Please come to the 3rd floor. Please ಸ್ವಲ್ಪ 3rd floorಗೆ ಬನ್ನಿ. ಪ್ಲೀಸ್ ಸ್ವಲ್ಪ ಮೇಲೆ ಬನ್ನಿ. ಪ್ಲೀಸ್ ಸ್ವಲ್ಪ ಗೇಟ್ ಕ್ಲೋಸ್ ಮಾಡಿ. ಪ್ಲೀಸ್ ಸ್ವಲ್ಪ ಗೇಟ್ ಕ್ಲೋಸ್ ಮಾಡ್ಕೊಂಡು ಹೋಗಿ. ಐ ಆಮ್ ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಓಕೆನಾ? ಸೊ ಇದೆಲ್ಲ 4 ಸೆಂಟೆನ್ಸ್ ಆಯಿತು. ದೆನ್ ಐ ವಿಲ್ ಎರೇಸ್ ದಿಸ್. ಓಕೆನಾ? ಪ್ಲೀಸ್ ರಿಮೆಂಬರ್ ದ ಲಾಸ್ಟ್
last class sentence. So how would you say I'm not at home? How would you say I'm not at home? Naan manelilla alva. So next, how would you say I'm outside? So ivaga sometimes I would say I'm not at home, sometimes I would say I'm outside alva. So sir please, I'm outside, can you please keep the delivery there ಅಂತ ಹೇಳ್ತೀನಿ. ಇಲ್ಲ ಅಂದರೆ ಸರ್ ಐ ಆಮ್ ನಾಟ್ ಎಟ್ ಹೋಮ್, ಸೊ ಕ್ಯಾನ್ ಯು ಪ್ಲೀಸ್ ಕೀಪ್ ದ ಡೆಲಿವರಿ ನಿಯರ್ ದ ಡೋರ್. I'll say it like this. So first one I have learned, please, sir, I'm not at home. I've learned it. Okay. So naan manelilla. So now I'm saying I'm outside. So this is my fifth one. Naan. So we have already learned this. I'm standing outside. You remember? Naan horgiddini. Yes. Remember that. Naan horgiddini. Same thing. Naan horgiddini. Okay, I'll add. I'm outside, I'm not at home. Naan horgidini, naan manel illa. Naan manel illa. So this can be interchangeable. So first you can put naan manel illa, naan horgidini. Or you can later say naan horgidini, naan manel illa. It can be interchangeable. Whichever you remember first adannu heltira. Then you will continue. Can you please keep it? Can you please keep it? Inside. Inside is ಒಳಗೆ. Inside is ಒಳಗೆ. When you say L, your tongue tip has touched up a pale. Can you please keep it inside? ಸ್ವಲ್ಪ ಒಳಗ್ ಇಡ್ತೀರಾ. ಇಡ್ತೀರಾ. Can you please keep it? ಇಡಿ is also way. So you can also say ನಾನು ಹೊರಗಿದ್ದೀನಿ, ನಾನು ಮನೇಲಿಲ್ಲ, ಸ್ವಲ್ಪ ಒಳಗೆ ಇಡಿ. You can also say ಇಡಿ. There is nothing wrong. So now I'm requesting one step ahead. Can you please keep it? Can you please keep it? ಇಡ್ತೀರಾ. ಇಡ್ತೀರಾ. Can you please give it? ಕೊಡ್ತೀರಾ. See? Can you please give it? ಕೊಡ್ತೀರಾ. So if you don't want to say that, don't keep it inside. So can you please give it to the security? Please security hatra ಕೊಡ್ತೀರಾ. I can also say please security ge kodi. Please give it to security. I can also ask very humbly, please security hatra ಕೊಡ್ತೀರಾ. Please ಒಳಗಿಡ್ತೀರಾ. Okay na? So now you are saying ನಾನು ಹೊರಗಿದ್ದೀನಿ, ನಾನು ಮನೇಲಿಲ್ಲ, please ಒಳಗೆ ಇಡ್ತೀರಾ. And I can say while leaving ಹೋಗ್ತಾ ಪ್ಲೀಸ್ ಗೇಟ್ ಕ್ಲೋಸ್ ಮಾಡ್ಕೊಂಡು ಹೋಗಿ. ಹೋಗ್ತಾ while going, please gate close. I'll erase this part. I hope you have written down. ಕೊಡ್ತೀರಾ, I hope you have written it down. ಬರ್ಕೊಳ್ಳಿ. ಪ್ಲೀಸ್ ಗೇಟ್ ಕ್ಲೋಸ್ ಮಾಡ್ಕೊಂಡು ಹೋಗಿ. See, the one big complete sentence now you got to know. Entire thing. You will say, I'm not at home, ನಾನು ಮನೇಲಿಲ್ಲ. I'm outside, ನಾನು ಹೊರಗಿದ್ದೀನಿ. Please keep it inside. Can you please keep it inside? Please ಸ್ವಲ್ಪ ಒಳಗಿಡ್ತೀರಾ. And while going, ಹೋಗ್ತಾ, while going, please close the gate. Please gate close ಮಾಡ್ಕೊಂಡು ಹೋಗಿ. Please close the gate and leave. Please gate close ಮಾಡ್ಕೊಂಡು ಹೋಗಿ. This entire structure is done. ಸೊ ನೀವೇನು ಮಾಡಬೇಕು ಇವಾಗ, ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮಿರರ್, ಬ್ರೇಕ್ ದ ಸೆಂಟೆನ್ಸ್, ಜಸ್ಟ್ ರಿಪೀಟ್. ಕಂಬೈನ್ 2 ಸೆಂಟೆನ್ಸ್, ರಿಪೀಟ್. ಕಂಬೈನ್ 3 ಸೆಂಟೆನ್ಸ್, ರಿಪೀಟ್. ಹೋಲ್ ಥಿಂಗ್ ಕಂಬೈನ್ ಮಾಡಿ ರಿಪೀಟ್ ಮಾಡಿ. ಓಕೆನಾ? I hope it is getting better and better now. You are getting comfortable, you are getting more confident about the sentences. See, that's why we are not focusing on the grammar. We don't want any confusion ivaga. It's all direct sentences. You are just learning to the scenario, learning to the situations. ಅಷ್ಟೇ. ಓಕೆನಾ? ಸೊ ಇದಾಯ್ತಾ? ಫೈನ್. ಸೊ ನೌ ಪ್ಲೀಸ್ ರಿಮೆಂಬರ್ ದೀಸ್ ವರ್ಡ್ಸ್. ಕ್ಯಾನ್ ಯು ಪ್ಲೀಸ್ ಕೀಪ್ ಇಟ್. ಸೊ ವಾಟ್ ಇಸ್ ಕೀಪ್? ಇಡು, ಇಡ್ತೀರಾ. ಸೊ ಕ್ಯಾನ್ ಯು ಪ್ಲೀಸ್ ಗಿವ್ ಇಟ್? ಕೊಡ್ತೀರಾ. ಸೊ ರಿಮೆಂಬರ್ ದ ಲಾಸ್ಟ್ ಸೆಂಟೆನ್ಸ್ ಯು ಕ್ಯಾನ್ ಚೇಂಜ್ ದಿಸ್ ಒನ್. ಸೊ ಯು ಕ್ಯಾನ್ ಸೇ ಪ್ಲೀಸ್ ಒಳಗಿಡ್ತೀರಾ, or please security ಹತ್ರ ಕೊಡ್ತೀರಾ,
ಆರ್ ಯು ಕ್ಯಾನ್ ಆಲ್ಸೋ ಸೇ ಯುವರ್ ನೇಬರ್ ಹೌಸ್. ಪ್ಲೀಸ್ ನಮ್ಮ ನೇಬರ್ ಹೌಸಲ್ಲಿ, ಸೊ ನೇಬರ್ ಹೌಸ್ ಇಸ್ ಪಕ್ಕದ ಮನೆ, ನೇಬರ್ ಹೌಸ್ ಇಸ್ ಪಕ್ಕದ ಮನೆ. ಪ್ಲೀಸ್ ಮೇಕ್ ಅ ನೋಟ್. ಇಫ್ ಯು ವಾಂಟ್ ಟು ಮೇಕ್ ಅ ನೋಟ್ ಮಾಡ್ಕೊಳ್ಳಿ. ಪಕ್ಕದ ಮನೆ, ಪಕ್ಕದ ಮನೆ. ಸೊ ವಾಟ್ ಡು ಐ ಸೇ? ಪಕ್ಕದ ಮನೆ ಕೊಡ್ತೀರಾ ಅಲ್ಲ, ಪಕ್ಕದ ಮನೇಲಿ ಕೊಡ್ತೀರಾ, ಪಕ್ಕದ ಮನೇಲಿ, ಪಕ್ಕದ ಮನೇಲಿ ಕೊಡ್ತೀರಾ. ಆರ್ ಸಿಂಪಲ್ ಬೇಡ, ಫರ್ಗೆಟ್ ದಟ್ ಯು ಡೋಂಟ್ ನೋ ನೇಬರ್ ಹೌಸ್. ಯು ವಿಲ್ ಜಸ್ಟ್ ಸೇ ಯು ಡೋಂಟ್ ನೋ ಪಕ್ಕದ ಮನೆ, ಯು ವಿಲ್ ಸೇ ನಮ್ಮ ನೇಬರ್ಗೆ ಕೊಡ್ತೀರಾ, ನೇಬರ್ಗೆ ಕೊಡ್ತೀರಾ. ರಿಮೆಂಬರ್, ಸೆಕ್ಯೂರಿಟಿಗೆ, ನೇಬರ್ಗೆ, ದ್ಯಾಟ್ಸ್ ಇಟ್. ಓಕೆನಾ? ಸೊ ದಿಸ್ ವಾಸ್ ಅವರ್ 8th class. As I mentioned in the previous class, elaborate these things or come up with any new circumstances, new scenarios, and adana try to translate to Kannada, and that one you have to type it in comment section. Or if you don't know the translation, just leave it as it is in comment section. So I'll take all those things and do it one more video where I'll be taking your comments, I'll be taking your questions, I'll be taking your answer. We'll be discussing on those things in our next class. Okay na? So don't forget, comment section is like a big major activity for you. So without activity, without practicing, learning a language is difficult. Bare keliskondre we will never learn. We have to speak, we have to actively participate. So that is the main intention of my classes. I want every of my student to feel confident, comfortable and happy to enjoy when you speak in Kannada. ಅದಕ್ಕೆ ಯು ಹ್ಯಾವ್ ಟು ಪ್ರಾಕ್ಟೀಸ್. ಸೊ ವಿದೌಟ್ ಪ್ರಾಕ್ಟೀಸ್ ಆಗಲ್ಲ, ತುಂಬ ಕಷ್ಟ, ಆಗೋದಿಲ್ಲ, ಲ್ಯಾಂಗ್ವೇಜ್ ಕಲಿಯೋಕ್ಕೆ ಆಗಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಸೊ ಲೆಟ್ಸ್ ಪ್ರಾಕ್ಟೀಸ್ ಫಸ್ಟ್ ವಿದಿನ್ ಅವರ್ ಸೆಲ್ಫ್. ಕಮೆಂಟಿಗೆ ಬನ್ನಿ, ಕಮೆಂಟಲ್ಲಿ ಟೈಪ್ ಮಾಡಿ, ಐ ಆಮ್ ದೇರ್ ಟು ಹೆಲ್ಪ್ ಯು ಔಟ್. ಓಕೆ? ಸೊ ಕಮೆಂಟಲ್ಲಿ ಟೈಪ್ ಮಾಡಿ. ಲೇಟರ್ ಆನ್ ಸ್ಟಾರ್ಟ್ ಸ್ಪೀಕಿಂಗ್ ವಿತ್ ದ ಅದರ್ ಪೀಪಲ್. I know sometimes your friends may not support you. They'll always taunt, they will always pinpoint the mistakes anta gottu. So don't worry about those kind of friends, okay na? Or else you can directly tell your friends, don't keep correcting only these things. Listen first anta heli, okay na? Kelusko anta heli, kelusko, listen to me anta. Okay, so having said all these jokes apart, so please comment ಮಾಡಿ. Active participation ತುಂಬ ಮುಖ್ಯ, ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಐಲ್ ಸಿ ಯು ಎವ್ರಿ ಒನ್ ಇನ್ ದ 9th class. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ಡೆಲಿವರಿ, ದ ಕೊರಿಯರ್ ಥಿಂಗ್, ವೇರ್ ವಿ ಹ್ಯಾವ್ ಡನ್ two classes, 7th ಮತ್ತು 8th class. Please share this video with your friends. Let them also actively participate, learn, and it will be very useful for them as well. And I will also leave the link for the Spoken Kannada ebook which was published by Yashasvi Kannada Vani. Go through the sample copy. ನಿಮಗೆ ಇಷ್ಟ ಆದರೆ, if you like it, please do purchase that Spoken Kannada book, which will be helpful for you, which has a lot of grammar structures, the activities ಎಲ್ಲನೂ ಇದೆ. I'll also leave the old Spoken Kannada lessons in the entire video. You can go through, check ಮಾಡಿ, ಡಿಸ್ಕ್ರಿಪ್ಷನಲ್ಲೂ ನಿಮಗೆ ಲಿಂಕ್ ಇದೆ, ಚೆಕ್ ಮಾಡಿ, enjoy the learning. Okay, I'll see you everyone in the 9th lesson. Namaskara.